ನಮಸ್ತೆ, ನನ್ನ ಹೆಸರು ಶೇಖರ್ ಅಂತ ಹೇಳ್ಬಿಟ್ಟು ಇಲ್ಲೇ ಬೆಳತ್ಕುಪ್ಪೆ ಗ್ರಾಮ, ಪಾಂಡವಪುರ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಮೊದಲು ನಾವು ಮೆಣಸಿನ್ಕಾಯಿ ಗಿಡಗಳೆಲ್ಲ ಇಲ್ಲೇ ತಗೊಬರ್ತಿದ್ದೋ. ಎಲ್ಲಿ ಅಂದರೆ ಇಲ್ಲೇ ಲೋಕಲ್ ನರ್ಸರಿಗಳಲ್ಲಿ ಇಲ್ಲೇ ಮತ್ತೆ ತಂದು ನೆಟ್ಟಿದ್ದೋ. ಅವಕ್ಕೇನಾಯ್ತಿತ್ತು ಅಂದರೆ ಈ ಸುಳಿ ರೋಗ ಈ ಥರಗಳು ಬಂದು ಎಲ್ಲ ಹೋಗ್ತಿತ್ತು. ಒಂದು ಗಿಡ ಬಂದರೆ ಒಂದು ಗಿಡ ಬರೋಲ್ಲ, ಈ ಥರ ಎಲ್ಲ ತುಂಬ ತೊಂದರೆ ಅನುಭವಿಸ್ತಾ ಇದ್ದೋ. ಆಮೇಲೆ ನಾವು JKVKಯಲ್ಲಿ ದಿವ್ಯಾ ಮೇಡಮ್ ಅವ್ರನ್ನ ಮೀಟ್ ಮಾಡಿದ್ದಕ್ಕೆ ಅವರು ಆರ್ಕಾ ಗಗನ್ ಅಂತ ಒಂದು ಸಸಿ ಹೇಳಿದ್ರು. ಅದನ್ನು ತಂದು ಹಾಕಿದಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಅವರು ಡೈಕೋಡರ್ಮ ಮತ್ತು ಸೊಡೋನಮಸ್ ಅಂತ 2 ಔಷಧಿನೂ ಕೊಟ್ಟರು. ಅವೆರಡು ಸ್ಪ್ರೇ ಮಾಡಿದ್ಮೇಲೆ ನಾವು ಈ ಗಿಡನೂ ಚೆನ್ನಾಗಿ ಬಂದಿದೆ, ಸುಳಿ ರೋಗನೂ ಬಂದಿಲ್ಲ, ಯಾವುದೇ ಥರ ಒಂದು ಸತನೂ ಇನ್ನೂ ಯಾವುದೂ ರೋಗ ಬಂದಿಲ್ಲ. ನೆಕ್ಸ್ಟ್ ಸ್ಟೇಜಲ್ಲಿ ಇನ್ನೊಂದು ಥರ ಹೇಳಿದ್ದಾರೆ ಅವರು, ನೀಮೈಲು ಮತ್ತು ತರಕಾರಿ ಸ್ಪೆಷಲ್ ಹೊಡೆದ್ರೆ ಸಾಕು, ಅದು ಹೊಡೆದ್ರೂ ಯಾವುದೂ ಥರ ರೋಗಗಳು ಬಂದಿಲ್ಲ. ಆರಾಮಾಗಿ ಗಿಡ ಒಳ್ಳೆ ಹೂವು ಬಿಟ್ಟಿದೆ. ಈಗ ಇದು JKVK ಮೇಡಮ್ ಅವರು, ದಿವ್ಯಾ ಮೇಡಮ್ ಅವ್ರು ಒಳ್ಳೆ ಸಸಿ ಕೊಡಿಸಿದ್ದಾರೆ. ಅದೇ ಥರ ಇನ್ನೂ 2 ಸಸಿ ಕೊಡಿಸಿದ್ರು. ಅದು ಅಕ್ಕಪಕ್ಕ ಗದ್ದೆಗಳಲ್ಲಿ ಹಾಕ್ತು, ಅದು ಅಷ್ಟು ಇಳುವರಿನೂ ಬರಲಿಲ್ಲ, ಈ ಥರಷ್ಟು ಡೆವಲಪ್ ಆಗಲಿಲ್ಲ. ಆರ್ಕಾಗನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ನೋಡೋದು ನೀವೇ. ಈಗ ಇದನ್ನು 1.5 ಎಕರೆ ಜಮೀನಿಗೆ ಹಾಕಿದ್ದೀವಿ, ತುಂಬ ಚೆನ್ನಾಗಿ ಬರ್ತಿದೆ. ಹೋದ್ಸತ ಗಿಡಗಳು ನಾವು ಇಲ್ಲೇ ಲೋಕಲ್ ತಂದಾಗ ಏನಾಗ್ತಿದ್ದೋ ಅವಕ್ಕೆಲ್ಲ ಹೋಲಿಸ್ಕೊಂಡಿದ್ದು ಇದು ತುಂಬ ಬೆಟರ್ ಆಗಿದೆ, ಅದಕ್ಕಿಂತ ಬೇಗನೂ ಬರ್ತಿದೆ. ನೆಕ್ಸ್ಟ್ ಇಳುವರಿನೂ ತುಂಬ ಬರ್ತಿದೆ. ಹೂವು ನೋಡೋದು ನೀವೇ, ತುಂಬ ಚೆನ್ನಾಗಿ ಬರ್ತಾಯಿದೆ. ಆರ್ಕಾಗನು ತುಂಬ ಸಖತ್ತಾಗಿದೆ. ಇದನ್ನ ಹೇಳಿ ದಿವ್ಯಾ ಮೇಡಮ್ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಅವ್ರ ಗಿಡ ಜೊತೆಗೆ ಔಷಧಿನೂ ಅವರೇ ಕೊಟ್ಟಿದ್ರು. ಆ ಔಷಧಿನೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಇಳುವರಿನೂ ತುಂಬ ಚೆನ್ನಾಗಿ ಬರೋ ನಿರೀಕ್ಷೆಯಲ್ಲಿ ಇದ್ದೀವಿ. ನೋಡ್ತಾರೆ ಮೇಡಮ್.